ನಮಸ್ಕಾರ, ಮಯೂರ ಟಿವಿಗೆ ಸ್ವಾಗತ. ನಾನು ನಿಶ್ಚಿತ ಕೆಂಪೇಗೌಡ. ಮಯೂರದಲ್ಲಿ ಮಹಿಳಾ ದಿನ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆಚರಣೆ ಆಗಿದೆ. ಎಲ್ಲ ಕಡೆ ಕೂಡ ಮಹಿಳೆಯರಿಗೆ ಸನ್ಮಾನ ಮಾಡೋದಾಗಿರ್ಬೋದು, ಮಹಿಳೆಯಲ್ಲಿರುವಂತಹ ಒಂದಷ್ಟು ಸಾಮರ್ಥ್ಯ ಸಾಧನೆಗಳನ್ನು ಗುರುತಿಸಿ ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಒಂದು ಮಯೂರ ಟಿವಿ ವತಿಯಿಂದ ಕೂಡ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ. ಜೊತೆಗೆ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಸ್ಥೆ ಹಾಗೂ ಅಖಿಲ ಭಾರತ ಕಾರ್ಮಿಕರ ಕ್ರಿಯಾಹಿತ ರಕ್ಷಣಾ ವೇದಿಕೆ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ನಾರಿಯರ ಸಂಭ್ರಮ 2025 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಈ ಒಂದು ಕಾರ್ಯಕ್ರಮದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಶ್ರೀಮತಿ ಮಂಗಳಾ ಶಂಕರ್ ಅವರಿದ್ರು. ಜೊತೆಗೆ ಮಯೂರ ಟಿವಿ ಡೈರೆಕ್ಟರ್ ಆದಂಥ ಶ್ರೀಮತಿ ಗಿರಿಜಾ ಅವರು, ಹಾಗೆ ಮಯೂರ ಟಿವಿ ಸಿಇಒ ಆದಂತಹ ಶ್ರೀಮತಿ ದಿವ್ಯಾ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಕೂಡ ಆಗಿತ್ತು. ಎಕ್ಸಿಕ್ಯೂಟಿವ್ ಆಫೀಸರ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೊಡ್ತಾ ಇದ್ದಾರೆ. ಎಲ್ಲರೂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಗಣಪತಿ ವಂದಿಸುವೆ ತಲೆಬಾಗ್ದ ಅರ್ಪಿಸುವೆ ಕನುಮನವಾದನಮತಿಯ ಎಲ್ಲವ ಅರ್ಪಿಸುವೆ ಬಿಸಿ ಹಾಲು ಬೇನು ಸಿಹಿಯಾದ ಕಡುಬು ರುಚಿಯಾದ ಫಲಗಳನ್ನು ನೈವೇದ್ಯ ಮಾಡಿ ಕೀರ್ತನೆಯ ಹಾಡಿ ಆರತಿಯ ಹಾಡ ಹಾಡಿ ಮೀಡಿಯಾ ಜಗತ್ತಿಗೆ ನಮ್ಮನ್ನ ಪರಿಚಯ ಮಾಡ್ತಾ ಇದ್ದಾರೆ. ದಿವ್ಯಾ ಮೇಡಮ್ ಅವರಿಗೂ ಎಲ್ಲರಿಂದನೂ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ನಾನು ಅವ್ರಿಗೆ ಒಂದು ಹೇಳ್ತಾ ಇದ್ದೀನಿ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ, ನಾನು ಸಿಇಒ ಮಯೂರ ನ್ಯೂಸ್ ಚಾನಲ್. ನಾನು ಇಲ್ಲಿ ಬಂದು ತುಂಬಾ ಸಂತೋಷ ಆಯ್ತು. ನಿಮ್ಮನ್ನೆಲ್ಲ ನೋಡಿದ್ದು ತುಂಬಾ ಚೆನ್ನಾಗಾಯ್ತು. ಹೇಳ್ತಿರೋದೇನು ಅಂತಂದ್ರೆ, ನಿಮ್ ಯಾವತ್ತಿದ್ರು ನಿಮ್ ಜೊತೆ ನಾನಿರ್ತೀನಿ. ಯಾವಾಗ ನಿಮ್ಗೆ ಮೀಡಿಯಾ ಬೇಕು, ನನ್ನ ಹೆಲ್ಪ್ ಯಾವಾಗ ಬೇಕಾದ್ರೂ ನೀವು ಕೇಳಬಹುದು ಅಂತ ದಿವ್ಯಾ ಮೇಡಮ್ ಹೇಳ್ತಿರೋದು. ಮೀಡಿಯಾ ಬೇಕು ಅಂದಾಗ ನಿಮ್ಗೇನಾದ್ರೂ ಎಲ್ಲೇ ತೊಂದರೆ ಆದ್ರೆ ಏನೇ ಆದ್ರೂ ನನಗೆ ಕಾಲ್ ಮಾಡ್ಬೋದು. ನನ್ನ ಮೀಡಿಯಾದ ನೀವು ಇದ್ದಲ್ಲಿ ಕಳಿಸ್ತೀನಿ ಅಂತ ಹೇಳಿ ಮೇಡಮ್ ಹೇಳ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ನೋಡಿ ತುಂಬಾ సంతోష ఆయితు. ನನ್ನ అక్క ತಂಗಿಯರಿಗೆ ಎಲ್ಲರಿಗೂ ನಾನು స్వాగత ಹೇಳ್ತೀನಿ ಅಂತ ಹೇಳ್ತೀನಿ. దయచేసి అందరూ సైలెంట్ గా ఉంటే, మేము ఎక్కువ తెలుగు నుంచి వచ్చాము కాబట్టి మీకు అందరికీ అర్థమవుతుందని నేను భావిస్తున్నాము. బట్ దివ్యా మేడము ఇక్కడ మీ బెంగళూరు కోడలు కాబట్టి ఇక్కడ కన్నడ వచ్చింది. కాకపోతే మేము ఆంధ్రా నుంచి వచ్చినాం కాబట్టి మాకు పెద్దగా కన్నడ తెలియదు. కాబట్టి మీడియా మీకు తెలుగు అర్థమవుతుందని నేను అనుకుంటున్నాను. మీడియా ఎంత పవర్ఫుల్ మీకు అందరికీ తెలియజేయాలనుకుంటున్నాను. ఒక కత్తిని కూరగాయలు తగ్గచ్చు,
పీకులు పోయొచ్చు, ఏమైనా చేయొచ్చు. కాబట్టి మీడియా ఒక కత్తి లాంటిది. మీ మహిళా సమస్యల పైన పోరాడాలంటే మీ ఒక్క గళం చాలు, మీ ఒక్క గళం చాలు. ఎందుకంటే ఒక్కరిద్దరు మాట్లాడినంత మాత్రాలు ఏం జరగదు ఈ సమాజంలో. కాబట్టి మహిళా లోకం ఏకమై ఒక మీడియాను ముందర పెట్టుకొని మీడియా ద్వారా మీ సమస్యలన్నీ పరిష్కరించుకోగలిగిన సమయం ఆసన్నమైంది ఇప్పుడు. కాబట్టి ఈ బెంగళూరు కానీ కర్ణాటకలో కానీ ఎక్కడ ఏ మహిళా సమస్య వచ్చినా మేము ముందుంటాం. మీడియా తరఫున మమ్మల్ని మీరు ఉపయోగించుకొని ఈ మీడియాను, కత్తి లాంటి మీడియాను ఉపయోగించుకొని మీ ಸಮಸ್ಯೆలు ಪರಿಷ್ಕరించి ఉంటారని నేను మనస్ఫూర్తిగా మీకు అందరికీ హామీ ಇస్తున్నాను. ಜೈ ಬಲೋ ಗಣೇಶ್ ಮಹಾರಾಜ್ ಕಿ. ದಿವ್ಯಾ ಮೇಡಮ್ ಅವರು ಇವಾಗ ಇನ್ಚಾರ್ಜ್ ತಗೊಂಡಿದ್ದಾರೆ ಮಯೂರ ಚಾನಲ್ ನೇ. ಏನಕ್ಕೆ ಅವ್ರು ಮಾಡಿದ್ದು ಅಂದ್ರೆ ಹೆಣ್ಮಕ್ಳಿಗೆ ಒಂದು ಸ್ಫೂರ್ತಿ ಮತ್ತೆ ಶಕ್ತಿ ಆಗ್ಬೇಕು ಮೀಡಿಯಾ ಅಂತ. ಈ ಮೀಡಿಯಾ ಮಯೂರ ಚಾನಲ್ ಹೆಣ್ಮಕ್ಳು ಒಗ್ಗಟ್ಟಾಗಿ ಸೇರಿದ್ರೆ ನಾವು ಹೋರಾಟಕ್ಕೆ ಸದಾ ಸಿದ್ಧ ಅನ್ನೋ ವಿಷಯ ನಾವು ಮುಟ್ಸಕ್ಕೆ ಇಷ್ಟಪಡ್ತಿದ್ದಾರೆ. ಸೊ ದಿವ್ಯಾ ಮೇಡಮ್ ಆ ಒಂದು ಆಸಕ್ತಿಗೆ ನೋಡಿ, ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಇದ್ದಾರೆ ಅನ್ನೋದಕ್ಕೆ ಮೀಡಿಯಾದಲ್ಲೂ ಕೂಡ ಇರುವಂತ ಎಷ್ಟೋ ಹೆಣ್ಮಕ್ಳುಗಳು ಪರವಾಗಿ ಹೆಣ್ಮಕ್ಳನ್ನ ಹೋರಾಟದ ಪರವಾಗಿ ನಿಂತಿರುವಂತ ಈ ಒಂದು ಚಾನೆಲ್ಸ್ಗೆ ಎಲ್ಲಾ ಹೆಣ್ಮಕ್ಳುಗಳು ನಿಮ್ದು ಏನೇ ಕಷ್ಟ ಇರ್ಲಿ, ನಿಮ್ದು ಏನೇ ಪ್ರಾಬ್ಲಮ್ಸ್ ಇರ್ಲಿ, ದಯವಿಟ್ಟು ಮೀಡಿಯಾದಲ್ಲಿ ಬಂದು ಮಾತಾಡುವಂತ ಧೈರ್ಯ ಇಟ್ಕೊಳ್ಳಿ, ನಾವು ನಿಮ್ ಜೊತೆಗಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಥ್ಯಾಂಕ್ಸ್ ದಿವ್ಯಾ ಮೇಡಮ್. ದಯವಿಟ್ಟು ಅಂಡ್ ಆಲ್ಸೋ ಥ್ಯಾಂಕ್ಸ್ ಟು ವಿಜಯ್ ಭಾಸ್ಕರ್ ಸರ್. ಥ್ಯಾಂಕ್ ಯು ಸೊ ಮಚ್. ಈಗ ಮನಸ್ಪೂರ್ವಕವಾಗಿ ಅವರು ನಿರಂತರವಾಗಿ ಕೊಟ್ಟಂತ ಸಹಕಾರಕ್ಕೆ ಅವರು ಕೊಡ್ತಾ ಇರುವಂತ ಗೌರವ ಮಂಗಳಶಂಕರ್ ಮೇಡಮ್ಗೆ ESI ಡಿಪಾರ್ಟ್ಮೆಂಟ್ ಇಂದ ಬಂದಿರುವಂತ ಕಾರ್ಮಿಕರು, ಮಹಿಳಾ ಕಾರ್ಮಿಕರು.
ಭಾಗವಾಗಿ ಇವತ್ತು ನಮ್ಮನ್ನ ಹುಡ್ಕೊಂಡು ಬಂದಿದ್ದಾರೆ. నీకెంత ధైర్యం ఉంటే నన్ను వాళ్ళతో వెళ్ళదని చెప్తావు? వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవలన కాదు. నిమ్న కోసస్తల్ని ఆంధ్రశ్వర్ గోర్ నాదశ్వర్ మాహిష్మతి సింగ్రన్ ఇంగాస్టంలో ఎయిర్పోర్ట్ పోస్టర్ ಯೋ ಆಟದ ಬಾಯ್ ನಮ್ಮನೆ ಕಡೆ ನೀರು ಬರ್ತದೆ ಬಾಯ್ ಮನೆ ಹಾಳಾಗ ಹೋಗ ಕಡದನ್ನೆಲ್ಲ ಎಲ್ಲ ಹಾಳು ಮಾಡ್ಕೊತೀರ ನೀನು ಬಾ ಖರ್ಚಿಗೆನ ಕೊಡ್ತೀನಿ ಈ ಕಡೆ ತೆಗಿಸ್ಬಿಟ್ಟು ಸೋನ ಕೊಡ್ತಾಳಮ್ಮ ನಾನು ವಾಟ್ರ್ ತಿರುಗಿಸಿದ್ದೀನಿ ಬೋಟ್ರು ಹಾಕೊಂಡಿದ್ದೀನಿ ವಾಟ್ರು ನನ್ನ ಕೇಳಬೇಕು ಮೀಟ್ರು ಮೊನ್ನೆ ತರ 100 ರೂಪಾಯಿ ಗುಂಡಿ ಮೇಲೆ ಕೊಟ್ಟಿದ್ನಲ್ಲ ಹುಡ್ಕೊಂಡ್ಬಿಟ್ಟ ನೀವ್ಯಾರು ನನ್ನ ಇಷ್ಟ ನಾನು ಎಲ್ಲ ಎರಡು ಕೊಟ್ಟಿದ್ದ ಏನೋ ಬರೋದೇನೋ ಎಲ್ಲ ಖಾಲಿ ಮಾಡ್ಕೊಂಡು ಯಾವ
ನಮಸ್ಕಾರ. ಇವತ್ತೆಲ್ಲರೂ ಬಂದಿದ್ದಕ್ಕೆ ನನಗೆ ಖುಷಿ ಇದೆ. ಏನಂದರೆ ಇವತ್ತು ಮಹಿಳಾ ದಿನಾಚರಣೆ ಮತ್ತು ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಸ್ಥೆ ಅಂತ ಒಂದು ಸಂಸ್ಥೆ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರದು ನನಗೆ ಸಪೋರ್ಟ್ ಬೇಕು. ಏಕೆಂದರೆ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ಮುಖ್ಯ ಅಷ್ಟೇ ಹೊರತು ನಮ್ಮ ದುಡ್ಡು ಕಾಸು ನಮ್ಮ ಮುಂದೆ ಬರಲ್ಲ. ನಾವೇನು ಜನ ಸಂಪಾದನೆ ಮಾಡಿದ್ದೀವಿ ಅನ್ನೋದು ನಮಗೆ ಬೇಕಷ್ಟೇ. ಇವತ್ತು ನನಗೆ ಇಷ್ಟು ಜನ ಬಂದಿದ್ದಾರೆ, ನನಗೆ ತುಂಬ ಹೆಮ್ಮೆ ಇದೆ ನನಗೆ ಇದ್ರ ಮೇಲೆ. ಏಕೆಂದರೆ ಹೋರಾಟ ಮಾಡ್ತೀವಿ ಅಂದರೆ ನನ್ನ ಜೊತೆ ಬೆನ್ನಿಂದ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಇವತ್ತು ನನ್ನ ಹಿಂದೆ ಬಂದಿದ್ದಾರೆ. ನನಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಎಲ್ರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಗೀತಾದೇವಿ GH ಅಂತೇಳಿ, ಜವಾರಿ ಗೀತಮ್ಮ ಅಂತಾರೆ. ನಾನು ಒಬ್ಬಳು ಹೋರಾಟಗಾರ್ತಿ ಇದ್ದೀನಿ. ನಾನು 1991ರಿಂದ ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡ್ಬಂದಿದ್ದೀನಿ. ನಾನು ಮೂಲತಃ DSS ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಂಥವಳು. ಈಗ ವಾಲ್ಮೀಕಿಯಲ್ಲಿಯೂ ಹೋರಾಟ ಮಾಡ್ತಾಯಿದ್ದೀನಿ. ಮತ್ತು ನಾನು ಕನ್ನಡಪರ ಸಂಘಟನೆಯವ್ರ ಜೊತೆಯಲ್ಲೂ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಸೋಷಿಯಲ್ ವರ್ಕ್ ತುಂಬ ಮಾಡಿದ್ರಿಂದ ಇವತ್ತು ನನಗೆ ಮಂಗಳಾ ಮೇಡಮ್ ಹೇಳಿದ್ರು ಮಹಿಳಾ ದಿನಾಚರಣೆಯನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿ. ಆಗ ನಾನು ಗಿರ್ಜಮ್ಮ, ನಂಗೆ ಅಮ್ಮನೇ, ಅವರು ಮಯೂರ ಚಾನಲ್ ಡೈರೆಕ್ಟ್ರು. ಅವ್ರು ನನಗೆ ಹೇಳಿದ್ರು ನಮ್ಮ ಚಾನಲಿಂದ ದಿವ್ಯಾ ಅವ್ರು ಬರ್ತಾರೆ, CEO ಇವರಿದ್ದಾರೆ. ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ. ನೀವು ಯಾವತ್ತಾದರೂ ನೀವು ನಮ್ಮನ್ನು ಕರಿಬೋದು, ನೀವು ಏನೇ ಪ್ರೋಗ್ರಾಮ್ ಮಾಡಿದ್ರು ನಮ್ಮನ್ನು ಕರಿಬೋದು ಅಂತಂದರು. ನಾನು ಮಂಗಳಾ ಮೇಡಮ್ಗೆ ಹೇಳಿದೆ, ಆಯಿತು ಬರಲಿ, ಯಾಕೆಂದರೆ ನನಗೆ ಸಪೋರ್ಟ್ ಬೇಕು. ನಾನು ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೀನಿ. ಹೋರಾಟನೇ ನನ್ನ ಉಸಿರು. ನಾನು ಸುಮಾರು 35 ವರ್ಷದಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ಮುಂದೇನು ನಾನು ಸೋಷಿಯಲ್ ವರ್ಕ್ನ ಮಾಡಬೇಕು, ಹೋರಾಟ ಮಾಡಬೇಕು. ನಾನು ಹೋರಾಟದಲ್ಲೇ ನಾನು ಗುರುತಿಸ್ಕೋಬೇಕು. ಇಷ್ಟು ದಿನ ನನಗೊಂದು ಜವಾಬ್ದಾರಿ ಇತ್ತು, ಮಕ್ಕಳಿಗೆ ಮದುವೆ ಆಗಿರಲಿಲ್ಲ, ಅದೊಂದು ಜವಾಬ್ದಾರಿ ಇತ್ತು. ಇನ್ನು ನನ್ನ ಜವಾಬ್ದಾರಿ ಕಳೆದಿದೆ. ನಾನು ಹೋರಾಟದಲ್ಲೇ ನನ್ನ ಜೀವನವನ್ನು ಕಳೀಬೇಕು ಅಂತಿರೋಳಿಗೆ ನನಗೆ ಸಪೋರ್ಟ್ ಯಾರು ಕೊಡ್ತೀನಿ ಅಂದ್ರೂ ಅವ್ರನ್ನ ಬರಮಾಡ್ಕೊಳ್ತೀನಿ, ತುಂಬ ಹೃದಯದಿಂದ ಬರಮಾಡ್ಕೊಳ್ತೀನಿ ಅಂತ ಮೇಡಮ್ ಹೇಳಿದ್ರು. ನಾನು ಅವಾಗ ಅಮ್ಮನಿಗೆ, ಗಿರ್ಜಮ್ಮನಿಗೆ ಹೇಳಿದೆ, ಅಮ್ಮ ಅವ್ರಿಗೆ ಹೀಗೆ ಅಂತಿದ್ದಾರೆ, ಬರಲೇಬೇಕಂತೆ. ಅವಾಗ ಇವರು ದಿವ್ಯಾ ಮೇಡಮ್ ಹತ್ರನೂ ಮಾತಾಡ್ಸಿದ್ರು. ಮೇಡಮ್ ಬರಲೇಬೇಕು ಅನ್ನಕ್ಕೆ, ಆಯಿತು ನಾನು ಬರ್ತೀನಿ. ಇವತ್ತೇ ಅಲ್ಲ, ಇನ್ನು ಯಾವತ್ತೂ ನನ್ನ ಸಪೋರ್ಟು, ಯಾರು ಹೋರಾಟಗಾರರಿದ್ದಾರೆ ಅವರಿಗೆಲ್ಲ ನನ್ನ ಸಪೋರ್ಟ್ ಇರುತ್ತೆ ಅಂತ ಅವರು ಮಾತು ಕೊಟ್ಟರು. ಡೈರೆಕ್ಟರ್ ಆದಂಥ ಗಿರ್ಜಮ್ಮ ಅವರು ಮಾತು ಕೊಟ್ಟರು ನನಗೆ. ನಾವು ಯಾವತ್ತೂ ನಿಮ್ಮ ಬೆನ್ನಿಂದ ಇರ್ತೀವಿ, ನೀವು ಹೋರಾಟ ಮಾಡಿ. ನಿಮ್ಗೆ ಎಲ್ಲೇ ಕಷ್ಟ ಆಗಿದೆ ಮೀಡಿಯಾ ಮುಖಾಂತರ ಹೋಗಬೇಕು, ಕೆಲವು ಮೀಡಿಯಾಗಳು ಬರೋಲ್ಲ, ನಾನು ಬಂದು ನಿಲ್ತೀನಿ, ನಮ್ಮ ಮಯೂರ್ ಚಾನಲ್ ಬಂದು ನಿಲ್ಲುತ್ತೆ ಅಂಥೇಳಿ ಸಪೋರ್ಟ್ ಕೊಟ್ಟು. ಎಲ್ರಿಗೂ ನಮಸ್ಕಾರ. ಏನಿವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಶ್ರೀ ಅನ್ನಪೂರ್ಣೇಶ್ವರಿ ಮಹಿಳಾ ಸಂಸ್ಥೆನ ಹುಟ್ಟಾಕಿ ಇವತ್ತು ಹೊಸದಾಗಿ ಹೆಜ್ಜೆ ಇಡ್ತಾ ಇರೋವಂಥ ಮಂಗಳಾ ಶಂಕರ್ ಮೇಡಮ್ಗೆ ಮತ್ತು ಅವರಿಗೆ ಪೂರ್ತಿ ಸಹಕಾರವಾಗಿ ನಿಂತಿರುವಂಥ ಅವ್ರ ಇಡೀ ಕುಟುಂಬಕ್ಕೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಇದುವರೆಗೂ ವಾಯ್ಲೆಂಟ್ ಆಫ್ ಎಲ್ಲ ರೀತಿಯಾದ ಹೋರಾಟಗಳು ನಡೆದಿದೆ. ಈಗ ಸೈಲೆಂಟಾಗಿ ಕೆಲಸ ಮಾಡಬೇಕು ಅನ್ನೋದು ಅವ್ರು ಇಚ್ಛೆ ಪಡ್ತಿದ್ದಾರೆ. ಅಂದರೆ ಎಲೆಮರೆ ಕಾಯಿ ಥರ ಇದ್ಕೊಂಡು ಎಷ್ಟೋ ಜನಕ್ಕೆ ಇವತ್ತು ನಿಜವಾಗ್ಲೂ ಅವಶ್ಯಕತೆ ಇರೋವಂಥ ನೀಡಿ ಇರೋವಂಥ ಪೀಪಲ್ಸ್ಗೆ ನಾವು ಹೇಗೆ ಸಹಕಾರ ಮಾಡಬೇಕು, ಸರ್ಕಾರದ ಜೊತೆ ನಾವು ಹೋರಾಟ ಮಾಡಿದ್ದೀವಿ, ಆದರೆ ಸರ್ಕಾರದ ಜೊತೆಗೂ ಕೂಡ ಸಹಕಾರ ತಗೊಂಡು ಹೇಗೆ ನಾವು ಜನಗಳಿಗೆ ಆ ಒಂದು ಹಸಿವನ್ನು ನೀಗಿಸ್ಬೋದು, ಅವ್ರ ಕರ್ತವ್ಯಗಳನ್ನ ಹೇಗೆ ನಿಭಾಯಿಸೋದಕ್ಕೆ ನಾವು ದಾರಿನ ಮಾಡಿಕೊಡ್ಬೋದು ಅನ್ನೋದೇ ಸಂಸ್ಥೆ ಉದ್ದೇಶ ಆಗಿರುತ್ತೆ ಯಾವತ್ತೂ. ಈ ಸಂಸ್ಥೆಗೆ ಅಂದರೆ ಈ ಸಂಸ್ಥೆಯ ಪಾರ್ಟಾಗಿ ನಾನು ಕೂಡ ಆರುಣ್ಯ ಸೇವಾ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷಗೆ ಆಗಿ ಖುಷಿ ಪಡೋದೇನೆಂದರೆ ಸಂಸ್ಥೆಗೆ ಕಡೆಗೆ ಒಂದು ಹೆಜ್ಜೆ ಇಡ್ತಾ ಒಂದು ಬದಲಾವಣೆ ತರೋದಕ್ಕೆ ಮುಂದಾಗ್ತಿರೋ ಮಂಗಳಾ ಶಂಕರ್ ಮೇಡಮ್ಗೆ ಹಾಗೂ ಇವತ್ತು ಬಂದಿದ್ದಂಥ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪರವಾಗಿ ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ, ಶುಭಾಶಯಗಳನ್ನು ಹೇಳ್ತೀನಿ. ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಮಂಗಳಾ ಮೇಡಮ್ ಅವರು ಸಂಸ್ಥೆ ಹುಟ್ಟಾಕಿದ್ದೀವಿ, ಹೊಸದಾಗಿ ಸಂಸ್ಥೆ ಶುರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮುಂದೆ ನಮ್ಮೆಲ್ಲರ ಸಹಕಾರ ಅವ್ರಿಗಿರುತ್ತೆ. ಹೀಗೆ ನೂರಾರು ಕಾರ್ಯಕ್ರಮಗಳು ನಡೆಸ್ಕೊಂಡೋಗ್ಲಿ. ನಾವೆಲ್ಲ ಜೊತೆಯಾಗಿ ಅವ್ರ ಕೈ ಜೋಡಿಸಿ ನಾವು ಅದರಲ್ಲಿ ಭಾಗಿಯಾಗ್ತೀವಿ. ಇವತ್ತಿನ ದಿವಸ ನಾವು ಏನು ಈ ಮಹಿಳಾ ದಿನಾಚರಣೆ ನನ್ನ ಗೆಳತಿ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆ ಶುಭಾಶಯ ಹೇಳ್ತಾ ಇದ್ದೀನಿ. ಏನು ಇವತ್ತಿನ ದಿವಸ ನಾನು ಮಂಗಳಾ ಶಂಕರ್ ಇಬ್ಬರು ಕೂಡ ಹುಟ್ಟು ಹೋರಾಟಗಾರರು. 25 ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ವಿ, ಒಬ್ರನ್ನೊಬ್ರು ಬಿಟ್ಟು ಇರ್ತಿರ್ಲಿಲ್ಲ. ಯಾವುದೇ ಹೋರಾಟ ಆಗಿರ್ಬೋದು, ಪ್ರತಿದಿನ ಇಬ್ಬರು ಜೊತೆಗೆ ಹೋಗ್ತಾಯಿದ್ದೋ, ಜೊತೆ ಬರ್ತಾಯಿದ್ದೋ. ಇನ್ನು ಮುಂದೆನೂ ಕೂಡ ಅವಳು ಸಂಘಟನೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಅವಳು ಹಿಂದೆಗಡೆ ಎಷ್ಟು ಸಾವಿರಾರು ಜನ ಹೆಣ್ಮಕ್ಳಿದ್ದಾರೆ ಅಂತ ಅಂದ್ಬಿಟ್ಟು ಅದು ನಮಗೆ ಗೊತ್ತಿದೆ. ಈ ಒಂದು ಕಾರ್ಯಕ್ರಮದ ಮುಖಾಂತರ ಈಗಾಗಲೇ ನೀವೆಲ್ಲ ನೋಡಿರ್ಬೋದು. ಈ ಒಂದು ವಿಚಾರದಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ, ನನ್ನ ಗೆಳತಿಗೆ ಈ ಒಂದು ವೇದಿಕೆ ಮೇಲೆ ಸಂಘಟನಾ ಚತುರೆ ಅಂತ ಒಂದು ಬಿರುದು ಕೊಟ್ಟಿದ್ದೀನಿ. ಅದು ಎಲ್ಲ ಒಂದು ಮಹಿಳೆಯರನ್ನು ಅವ್ರಿಗೆ ಕ್ಲಾಪ್ಸ್ ಹಾಕಿ ಅವ್ರಿಗೆ ಅಭಿನಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಗಿರಿಜಮ್ಮ ಅಂತ. ಇವತ್ತು ಇಡೀ ರಾಜ್ಯದಂಥ ಎಲ್ಲ ಮಹಿಳೆಯರು ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ, ಅವರ ಮನೆ ಪ್ರೋಗ್ರಾಮ್ ಇಡ್ತಾರೆ. ಆದರೆ ಮಹಿಳೆಯರಿಗೆ ಸ್ಪೆಷಲ್ಲಾಗಿ ಮಹಿಳಾ ದಿನಾಚರಣೆ ಅಂತ ಮಾಡ್ಕೊಳ್ತಾರೆ, ಅಂದರೆ ಮಾಡ್ತಾರೆ ಎಲ್ಲರೂ ಸೇರಿ. ಬಟ್ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಮಹಿಳಾ ದಿನಾಚರಣೆ ಮಾಡ್ತಾರೋ ಬಿಡ್ತಾರೆ ಗೊತ್ತಿಲ್ಲ. ನಾವು ಎಲ್ಲರೂ ಕನ್ನಡ ಪರ ಹೋರಾಟಗಾರರು
ಮಹಿಳೆಯರು ಒಗ್ಗಟ್ಟಾಗಿ ಸೇರಿ ಯಾರೇ ಆಗಲಿ ಅವ್ರು ಪ್ರೋಗ್ರಾಮ್ ಮಾಡಿದಾಗ ನಾವು ಪ್ರೋಗ್ರಾಮ್ ಮಾಡಿದಾಗ ಅವರು ಅಂತ ನಾವಿಲ್ಲಿ ಎಲ್ಲರೂ ಸೇರಿ ಅಂದರೆ ಅವರ ಕಷ್ಟ ಸುಖ ಎಲ್ಲದು ಶೇರಿಂಗ್ ಮಾಡ್ಕೊಳ್ತಾ ನಮ್ಮ ರಾಜ್ಯದಲ್ಲಿ ಏನು ಮಾಡಬೇಕು ಏನು ಬಿಡಬೇಕು ಮಹಿಳೆಯರು ಯಾವ ರೀತಿ ಬೆಳವಣಿಗೆ ಆಗಬೇಕು ಅವ್ರು ಯಾವ ರೀತಿ ಮನೆ ಆಗಲಿ ಹೊರಗಡೆನಾಗಲಿ ತೂಗಿಸ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಒಂದು ಉದಾಹರಣೆನೇ ಈ ಮಹಿಳಾ ದಿನಾಚರಣೆ. ಇನ್ನೂ ಹೀಗೆ ಹೆಚ್ಚು ಹೆಚ್ಚು ಮಹಿಳೆಯರು ಮುಖ್ಯವಾಹಿನಿಗೆ ಬರಬೇಕು, ಅವರಲ್ಲಿರುವಂಥ ಒಂದಷ್ಟು ಸಾಧನೆಗಳೇನಿದೆ, ಅವರ ಒಂದು ಟ್ಯಾಲೆಂಟ್ ಏನಿದೆ ಎಲ್ಲವೂ ಕೂಡ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಇನ್ನೂ ಕೂಡ ಅವರು ಮುಖ್ಯ ಭೂಮಿಕೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಬೇಕು. ಅದೆಲ್ಲವೂ ಕೂಡ ನಮ್ಮ ಒಂದು ಮಯೂರ ಟಿವಿಯ ಆಶಯ ಕೂಡ ಹೌದು. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು.